ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ತೇಕ ಮುಚ್ಕೊಂಡು ಕುತ್ಕೋಬೇಕು ಎಲ್ರೂ ಈ ದಿವಸ. ಮಾಸ್ಟ್ರು ಬಂದ್ರೆ ತಿಕ್ಕದ ಮೇಲೆ ಹೊಡಿತಾರೆ, ತಿಕ್ಕದ ಮೇಲೆ ಹೊಡೆದ್ರೆ ಪದ ಹೇಳ್ತದೆ. ಲೇ ಬಡ್ಡಿದ ಸುಮ್ಮನೆ ಕೂತ್ಕೊಳ್ಳೋಕೆ ಅಂತ ಕೂತೀಯ ನೀನು? ಓಹ್, ಇವಳೊಬ್ಳು ಸ್ಟಾರ್ಟ್ ಮಾಡ್ಕೊಬಿಟ್ಲಿ ಇವಾಗ. ಏನು ಲತಾ ಮಂಗೇಶ್ಕರ್ ಅನ್ಕೊಬಿಟ್ಟವಳೆ. ಮುಚ್ಕೊಳ್ಳಿ ರಾಮಿ. ಅವನು ಹಂಗ ನಾನು ಆಡೋದು ಸಹಿಸಲ್ಲ, ನೀನು ಆಡೋದು ಸಹಿಸಲ್ಲ, ಅವನು ಆಡಲ್ಲ. ಒಟ್ಟಿನಲ್ಲಿ ಇವನ ಜೊತೆ ಕುತ್ಕೊಂಡು ನನಗಂತೂ ಬೋರ್ ಹಿಡಿದೋಗಿದೆ. ಬೋರ್ ಆಗಿದ್ರೆ ಹೋಗಿ ಸಾಯಿರಿ ಅಲ್ಲೆಲ್ಲರೂ. ನಮಸ್ತೆ ಸಾರ್. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ, ಕೂತ್ಕೊಳ್ಳಿ. ಕೂತೇ ಇದೀವಿ ಸರ್ ನಾವು. ನಿನಗೆಲ್ಲೋ ಪರಿಜ್ಞಾನ ಇದೆ. ಅವಿವೇಕಿ ಅವಿವೇಕಿ. ಹೋಗಿ ಹೋಗಿ ನಿನ್ನ ಜೊತೆ ಮಾತಾಡ್ತೀನಲ್ಲ ನಾನು. ಸಾರ್, ಅವಿವೇಕಿ ಜೊತೆ ಮಾತಾಡಿದ್ರೆ ನಿಮ್ಮನ್ನು ಅವಿವೇಕಿ ಅಂತಾನೆ ಅನ್ನೋದು ಸಾರ್. ಲೈ ತಲಾಟೆ, ಎಷ್ಟೋ ಮಾತಾಡ್ತೀಯಾ? ಜಾಸ್ತಿ ಮಾತಾಡಿದ್ರೆ ಇವಾಗ ಹೊರಗಡೆ ಹಾಕ್ತೀನಿ ನೋಡು. ಈ ಒಬ್ಳು ಕಂತೆಗೆ ತಕ್ಕ ಬಂತೆ ಅಂತ ಸುಮ್ಮನೆ ರಮ್ಮ. ನೆನ್ನೆ ಸಂಧಿ ಬಗ್ಗೆ ಹೇಳ್ಕೊಟ್ಟಿದ್ದೆ, ಎಲ್ರಿಗೂ ಅರ್ಥ ಆಗಿದೆ ಅಂತಲೂ ಹೇಳಿದ್ದೀರಾ. ಬನ್ನಿ ಇವಾಗ ಒಬ್ಬೊಬ್ಬರಾಗೆ ಬಂದು ಹೇಳಿ ಎಷ್ಟು ಅರ್ಥ ಆಗಿದೆ ಅಂತ ನಾನು ನೋಡಬೇಕು. ಲೈ ತಲಾಟೆ, ಗಿರೀಶ ಬಾರ ಇಲ್ಲಿ. ಹೇಳಿ ಗುರುಗಳೇ. ಈ ವಿನಯತೆ ನನ್ನ ಹತ್ರ ಬೇಡ. ಆ ಕಡೆ ತಿರ್ಕೊಂಡು ಸಂಧಿ ಬಗ್ಗೆ ಹೇಳು. ಆಯಿತು ಗುರುಗಳೇ. ಸಂಧಿ ನಿಮಗೆಲ್ಲ ಗೊತ್ತಿದೆ. ಈ 2 ಟೇಬಲ್ ಮಧ್ಯೆ ಇದೆಯಲ್ಲ, ಇದೇ ಸಂಧಿ. ಲೈ ಬೋಸುಡಿಕೆ, ಏನು ಹೇಳ್ತಿದೀಯಾ? ಸಂಧಿ ಅಂದರೆ ಆ ಸಂಧಿ ಇಲ್ಲ. ನಾನು ಮಾಡೋ ಪಾಠ ಸಂಧಿ ಬಗ್ಗೆ ಹೇಳು. ಬಂದ್ಬಿಡು, ಯಾಕೆ ನಿಮ್ಮ ಅವನ ಕೋಣೆ ಸಂಧಿ ಇಲ್ವಾ ಅಲ್ಲಿ? ಹೇಳು ಅದನ್ನೇ. ಗುರುಗಳೇ, ಅವನ ಕೋಣೆ ಸಂಧಿ ಬಗ್ಗೆ ಎಲ್ಲ ಮಾತಾಡಬೇಡಿ. ಆ ಸಂಧಿ ಇದಕ್ಕಿಂತ ದೊಡ್ಡದು. ಏಯ್, ನೀವೇನಲ್ಲಿ ಅಲ್ಕಿರಿತಾ ಇರೋದು? ಮುಚ್ಚಳ ಬಾಯಿ. ನೀನು ಬಗಳು ಸಂಧಿ ಅಂದ್ರೆ ಏನು ಅಂತ ಹೇಳು. ನೋಡಿ, ಸಂಧಿ ಅಂದರೆ ಈ 2 ಟೇಬಲ್ ಮಧ್ಯೆ ಕಾಣಿಸ್ತಿರೋ ಸಂಧಿ ಮಾತ್ರ ಅಲ್ಲ. ನಾನು ನಿಂತಿರೋದು ಸಂಧಿಲೇ. ಯಾಕಂದರೆ ಈ ಕಡೆ ಟೇಬಲ್ ಇದೆ, ಈ ಕಡೆ ಟೇಬಲ್ ಇದೆ. ಇದು ದೊಡ್ಡ ಸಂಧಿ, ಇದು ಚಿಕ್ಕ ಸಂಧಿ. ಸಂಧಿಯಲ್ಲಿ 3 ವಿಧಗಳು. ಒಂದು ಆದೇಶ ಸಂಧಿ, ಇನ್ನೊಂದು ಆಗಮ ಸಂಧಿ, ಮತ್ತೊಂದು ಲೋಪ ಸಂಧಿ. ಈಗ ಆದೇಶ ಸಂಧಿ ಬಗ್ಗೆ ಮಾತಾಡ್ತೀನಿ. ಓ, ನಮ್ಮ ಮೇಷ್ಟ್ರಿಗಿಂತ ನೀನೇ ಚೆನ್ನಾಗಿ ಪಾಠ ಮಾಡ್ತೀಯಾ? ಹೇಳು ಹೇಳು ಹೇಳು. ಮುಚ್ಚಮ್ಮಿ ಬಾಯಿ, ಕಂಡಿದ್ದೀನಿ, ನೀ ಹೇಳ. ಇವಾಗ ನಮ್ಮ ಮಾಸ್ಟ್ರು ಹೇಳಿದ್ರು ನೀನು ಹೇಳ ಅಂತ. ಅದು ಆದೇಶ ಸಂಧಿ. ನಾನು ಮೊದಲು ನನ್ನ ಜಾಗದಲ್ಲಿ ಕುಳಿತಿದ್ದೆ, ಈಗಿಲ್ಲ. ಅದು ಲೋಪ ಸಂಧಿ. ಲೀಲಾ, ಸ್ವಲ್ಪ ಬಾಯಿಲಿ. ಏಕೋ? ಬಾರ ಇಲ್ಲಿ ಹೇಳ್ತೀನಿ. ಲೀಲಾ ಇಲ್ಲಿ ಬಂದಿದ್ದಾಳೆ. ಇದು ಆಗಮ ಸಂಧಿ. ತಲಾಟೆ ತಗೊಬಂದು ಸಂಧಿ ಈ ಥರ ಹೇಳ್ಕೊಡಿದ್ದೀನೋ ನಾನು? ನೀವೇ ಹೇಳಿದ್ರಲ್ಲ ಗುರುಗಳೇ, ಏನೇ ಮಾಡಿದ್ರು ವಿಭಿನ್ನವಾಗಿ ಮಾಡಬೇಕು ಅಂತ. ಅದಕ್ಕೆ ನಾನು ವಿಭಿನ್ನವಾಗಿ ಹೇಳಿದ್ದೀನಿ. ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ ಹೇಳಿ? ನಿನಗೆ ಹೋಗಿ ಹೋಗಿ ಪಾಠ ಮಾಡ್ತೀನಲ್ಲ ನಾನು, ಎಮ್ಮೆ ಮೇಲೆ ಮಳೆ ಬಿದ್ದಂಗೆ. ಹೋಗಿ ಸಾಯಿ. ಲೀಲಾ, ನೀನು ಬಾರಮ್ಮ ಇಲ್ಲಿ. ಹೇಳಿ ಸಾರ್. ಯಾವುದಾದ್ರೂ ಒಂದು ಕತೆ ಹೇಳಮ್ಮ, ಚೆನ್ನಾಗಿರೋದು. ಸರಿ ಸಾರ್, ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ದೊಡ್ಡ, ಒಬ್ಬ ದಿದ್ದ, ಒಬ್ಬ ಕದ್ದ, ಒಬ್ಬ ಮೆದ್ದ. ಏನಮ್ಮ ಇದು? ಕತೆ ಹೇಳು ಅಂತಂದರೆ ನಿನ್ನ ಜೀವನ ಹೇಳ್ತಿದೀಯಾ? ಹೌದು ಸಾರ್, ಕಥೆಯಲ್ಲ ಇದು ಜೀವನ. ಬಡ್ಕೋಬೇಕು ನಿನ್ನ ಜೊತೆಲಿ. ಸರಿ, ಮುಂದುವರ್ಸು. ಆ ಊರಲ್ಲಿ ಈ ಊರಲ್ಲಿ ನಾನು ನೀನು ಸೇರಿ ಜೋಡಿ ಆಡಲಿ. ಬಾ 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 ಬಾ, ಡಿಂಗಿ ಡಿಂಗ್ 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 ಡಿಂಗ್, ಒಂಗೋ ಡಂಗ್. ಈ ಅಮ್ಮನಿಗೆ ಏನೋ ಮೆಟ್ಕೊಂಡಿದೆ, ಕೊಡ್ರಲ್ಲ ಅಲ್ಲಿ ಕಬ್ಬಣನ. ನಾನು ಕತೆ ಹೇಳು ಅಂತ ಹೇಳಿದ್ದು, ಹಾಡು ಹೇಳು ಅಂತಲ್ಲ. ಸಾರ್, ಇದು ಕತೆಲಿ ಬರೋಕ್ ಮೊದಲೇ ಒಂದು ಹಾಡು ಬರುತ್ತೆ ಸಾರ್, ಅದನ್ನ ಹೇಳಿದಷ್ಟೇ. ಸರಿ, ಏನೋ ಒಂದು ಕತೆ ಶುರು ಮಾಡು.
ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿದ್ದಾರೆ, ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನನಗಳು ಬರ್ತಿದೆ. ತಂದು ಕೊಡಕ್ಕೆ ಅದೇನು ಕೊಬ್ಬರಿ ಮಿಠಾಯ? ಹೋಗಮ್ಮ ಕುತ್ಕೋ ಅಲ್ಲಿ. ಲೋಕೇಶ್, ನೀನು ಬಾರೋ ಇಲ್ಲಿ. ಹೇಳಿ ಗುರುಗಳೇ. ಯಾವುದಾದ್ರೂ ಒಂದು ಹಾಡು ಹೇಳು, ಇಂಪಾಗಿರೋದು ಕೇಳೋದಕ್ಕೆ. ಸರಿ ಗುರುಗಳೇ, ಅಪ್ಪಣೆ, ಹೇಳ್ತೀನಿ. ನೋಡಿ ಕಲ್ತ್ಕೊಡ್ರಲ್ಲ, ವಿನಯ ಅಂದರೆ ಇದು. ವಿನಯನ ಸರ್ ನಿಮ್ಗೆ ತೋರಿಸ್ತಾನೆ ನೋಡಿ ಸರ್ ಈಗ. ಯಾಕಂದ್ರೆ ಅವನು ವಿನಯನೇ ಸರ್ ಕಾಳಾಗ್ತಿರೋದು. ಅವಳು ನಮ್ಮ ಪಕ್ಕದ ಮನೆಯಲ್ಲೇ ಇರೋದು. ಲೈ ಬೋಸುಡಿಕೆ, ನಾನು ಹೇಳಿದ್ದು ಆ ವಿನಯ ಅಲ್ಲ, ವಿನಯತೆ. ಓ ಆಗ ಬೇರೆ ಇದೆಯೋ? ಸರಿ, ನೀನು ಹೇಳಪ್ಪ. ಬೊಂಬೆ ಏಳುತ್ತೈತೆ, ಬೊಂಬೆ ಏಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಮೂಡಿದೆ ಅಂದು, ನಾರಾಧಿಸೋ ದೈವವು ನೀನೆ ಪುನಿತನುಕ. ಬಾರ ಪುನಿ ಪುನಿತ, ಬಾರ ಪುನಿ ಪುನಿತ. ಬೊಂಬೆ ಏಳುತ್ತೈತೆ, ಮತ್ತೆ ಏಳುತ್ತೈತೆ, ನೀನು ಬಾಬಾ ಅಂದು. ಎಲ್ಲಿ ಬಾಬಾ ಎಂದು. ಢಂಕುಟಕ್ಕು ಡುಂಕುಟಕ್ಕು ಟುಗುಡುಗುಡುಗುಡು, ಟುಗುಡುಗುಡು, ಚಿಕ್ಕ 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 ಪುನಿತ ಪುನಿತ ಪುನಿತ. ಆಹಾಹಾಹಾ, ಎಂಥ ಅದ್ಭುತ. ಹೋಗಿ ಕುತ್ಕೋ ಹೋಗು. ಸಾರ್ ನಮ್ಮನ್ನೆಲ್ಲ ಕೇಳಿದ್ರಲ್ಲ ಸಾರ್, ನಿಮ್ಗೊಂದು ಪ್ರಶ್ನೆ ಕೇಳಲಾ? ತಲಾಟೆ, ಕೇಳೋ ಅದೇನು? ಸಾರ್ ಕೇಳಿದ್ರೆ ಬೈಯಲ್ಲ ತಾನೆ? ಕೇಳೋ, ಅನುಮಾನ ಇರೋದೇ ಪರಿಹರಿಸ್ಕೊಳಕ್ಕೆ. ಸಾರ್ ನಿನ್ನೆ ರಾತ್ರಿ ನಿಮ್ಮ ಮನೆ ಹತ್ರ ಬಂದಿದ್ದೆ. ನಿಮ್ಮ ಹೆಂಡತಿ ಯಾಕೆ ಸಾರ್ ನಾಯಿ ಹೊಡೆದಂಗೆ ಹೊಡಿತಾ ಇದ್ರು ನಿಮಗೆ? ಎಲ್ಲ ಬೋಸುಡಿಕೆ, ನನ್ನ ಹೆಂಡ್ತಿ ನನಗೆ ಹೊಡಿದೆ, ಇನ್ನೇನು ನೀನು ಹೊಡಿತಾಳೆ ಅನ್ಲ? ನನ್ನ ವಿಷಯ ಕಟ್ಕೊಂಡು ನಿನಗೇನಾಗಬೇಕು? ಅಲ್ಲ ಸಾರ್, ನೀವು ಇಲ್ಲಿ ಹುಲಿ ಹುಲಿ ಅಂತ ಬಿಲ್ಡಪ್ ತಗೊಂಡಿದ್ದೀರಲ್ಲ, ಅಲ್ಲೇ ಯಾಕೆ ಇಲಿ ಥರ ಇರ್ತೀರಾ ಅಂತ ಅನುಮಾನ ಬಂತು, ಅದಕ್ಕೆ ಕೇಳಿದೆ. ಎಲ್ಲ ಬೋಸುಡಿಕೆ, ಬಾಯ್ ನೀನು ನಿಂತ್ಕೊಳ, ಇಲ್ಲಿ ಮಾಡ್ತೀನಿ ನಿನಗೆ. ಅಯ್ಯೋ ಬಿಟ್ಬಿಡಿ ಸಾರ್, ಬಿಟ್ಬಿಡಿ ಸಾರ್, ಬಿಟ್ಬಿಡಿ ಸಾರ್. ಬಡವ ರಾಸ್ಕಲ್, ಬರಲಿ ಅವನು ಇನ್ನೊಂದ್ಸತಿ. ಎಲ್ಲೋಡೋಗ್ತಾನೆ, ನನ್ನ ಕೈಗೆ ಸಿಕ್ದೆ. ಸರಿ, ಇವತ್ತಿಗೆ ಪಾಠ ಸಾಕು, ಹೋಗಿ. ಸರಿ ಸರ್, ಆಯಿತು.